ಮೂಡಾನೇ ಈ ತರ ತಲೆ ತಪ್ಪಿಸೋಂಥ ಕೆಲಸ ಆಗುತ್ತೆ ಅಂತ ಅನ್ನೋದಾದ್ರೆ ಜನಗಳು ಇನ್ಯಾರ ಮೇಲೆ ಭರವಸೆ ಇಡಬೇಕು? ಈ ಒಂದು 50-50 ರೇಷಿಯೋನ ಸೈಟ್ಗಳನ್ನ ತೆಗೆದುಕೊಂಡವರ ಪರಿಸ್ಥಿತಿ ಹೇಗಿದೆ? ಅವ್ರು ಏನ್ ಮಾಡ್ಬೇಕು? ಬೇಸರ ಆಗುತ್ತೆ. ಏನಂದ್ರೆ ಹಾರ್ಡ್ ಅಂಡ್ ಅರ್ನ್ ಮನಿ, ಪ್ರತಿಯೊಬ್ಬ ಮನುಷ್ಯ ದುಡಿದಿರೋಂಥ ಹಣನ ತಗೊಂಡು ಬಂದು ಒಂದು ನಿವೇಶನ ತಗೊಳ್ಬೇಕು, ಮನೆ ಕಟ್ಟಬೇಕು ಅನ್ನೋಂಥ ಬಹಳ ಭಾವನಾತ್ಮಕ ಸಂಬಂಧ ಅದು ಮನೆ ನಿವೇಶನ ಅನ್ನೋಂಥದ್ದು. ಸುಪ್ರೀಂ ಕೋರ್ಟ್ನ ತೀರ್ಮಾನದ ಪ್ರಕಾರ ಇವರು 50-50 ಅನುಪಾತದಲ್ಲಿ ಕೊಟ್ಟಿರ್ತಾರೆ ಅನ್ನೋಂಥದ್ದು ಮಾಹಿತಿ. ಇದೇ ಪ್ರಕಾರ ಈಗ ನೀವು 20 ವರ್ಷಗಳಿಂದ 30 ವರ್ಷಗಳಿಂದ ಭೂಮಿ ಕಳ್ಕೊಂಡವ್ರಿಗೆ ಹಂಗಾರೆ ಯಾಕೆ ಕೊಟ್ಟಿಲ್ಲ ಸೈಟನ್ನ? 3,000 ಕೋಟಿ, 4,000 ಕೋಟಿ, 5,000 ಕೋಟಿ, 8,000 ಕೋಟಿ ಅಂದರೆ ಈ ಕೋಟಿಗೆ ಅನ್ನೋದು ಲೆಕ್ಕ ಇಲ್ಲ. ಈ ರೀತಿ ಸಾವಿರಾರು ಕೋಟಿ ಬರೀ ಬಾಯಿ ಮಾತಲ್ಲಿ, ಯಾರ ಹತ್ರನೂ ಯಾವುದೇ ರೀತಿ ದಾಖಲೆಗಳಿಲ್ಲ, ಅಥವಾ ದಾಖಲೆಗಳಿದ್ರೆ ಬಿಡುಗಡೆ ಮಾಡಲಿ. 5,000 ಸೈಟ್ಗಳಿಗೆ ಇಷ್ಟು ಹ್ಯೂಜ್ ಅಮೌಂಟ್ ವ್ಯಾಲ್ಯೂಯೇಷನ್ ಇದೆಯಾ? ನೀವು 5,000 ಸೈಟ್ಗಳನ್ನು ಹೆಂಗೆ ವ್ಯಾಲ್ಯೂಯೇಷನ್ 50-50 ಅನುಪಾತ ಅಂತ ನೀವೇ ಹೇಳ್ತೀರಿ. 5,000 ಅಂತಂದರೆ 5,000 ಸೈಟ್ಗಳಿಗೆ ಏನು ಯಾವ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ? ಯಾವ ಏರಿಯಾ? ವಿಜಯನಗರದಲ್ಲಿ ಒಂದು ರೇಟ್ ಇದೆ, ದಟ್ಟಗಳ್ಳಿಯಲ್ಲಿ ಒಂದು ರೇಟ್ ಇದೆ. ಪ್ರಾಧಿಕಾರದ ಹೆಸರು ಗೌರವ ಉಳಿಬೇಕು ಅಂತಂದರೆ ಈಗ ಆಲ್ರೆಡಿ ಪರ್ಚೇಸ್ ಮಾಡಿರೋಂಥ ಕನ್ಸ್ಯೂಮರ್ಸ್ಗಳಿಗೆ ಯಾವುದೇ ರೀತಿ ಅನಾನುಕೂಲ ಆಗಬಾರ್ದು ಅನ್ನೋಂಥದ್ದು ಮನವಿ. ಅಂತರ್ದು ಯಾರೆಲ್ಲ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ ಅವ್ರಿಗೆ ಕಿರುಕುಳ ಕೊಡಬಾರ್ದು. ಸರ್ಕಾರ ಕಡೆಯಿಂದ ಒಂದು ಭರವಸೆಯ ಮಾತು, ಒಂದು ಆದೇಶನ ಬರಬೇಕು ಅಂತ ನೀವು ಹೇಳ್ತಿದ್ದೀರಾ. ಈಗ ಪ್ರಾಧಿಕಾರ ಮಾಡೋದು ತಪ್ಪು ಅಂತಂದ್ರೆ ಹೋಗಿ ಅವ್ರ ಹತ್ರ ಇಸ್ಕೊಳಕ್ಕಾಗತ್ತಾ? ಮಾರಾಟ ಮಾಡೋದ್ರ ಹತ್ರ ಇಸ್ಕೊಳಕ್ಕಾಗತ್ತಾ? ಮತ್ತೆ ಜನಸಾಮಾನ್ಯರು ಹಂಗಾರೆ ಇನ್ನೆಷ್ಟು ವರ್ಷ ಮತ್ತೆ ಕೋರ್ಟ್ ಗಲಿಬೇಕಿದ್ದೀನ? ಈ ಕೋರ್ಟು ಕಚೇರಿ, ಕೋರ್ಟು ಆಯ್ತು. ಪ್ರಾಧಿಕಾರದಿಂದ ಮೋಸನೇ ಆಗಿದೆ ಅಂತ ಇಟ್ಕೋಣ, ಅವರು ಡಾಕ್ಯುಮೆಂಟ್ ಸೃಷ್ಟಿ ಮಾಡೇ ಕೊಟ್ಟಿದ್ದಾರೆ ಅಂತ ಇಟ್ಕೋಣ. ಹಂಗಾರೆ ನಾವು ಇನ್ಯಾರು ನಂಬಬೇಕು ಹೇಳಿ? ಇನ್ನು ಯಾರು ಮೊರೆ ಹೋಗಬೇಕು? ನಾವು ನ್ಯಾಯ ಯಾರ ಹತ್ರ ಕೇಳಬೇಕು? ಮತ್ತೆ ನಮಗೆ ಕೋರ್ಟ್ಗೆ ಹೋಗ್ಬೇಕಾ? ಕೋರ್ಟ್ಗೆ ಹೋಗ್ಬಿಟ್ಟು ವರ್ಷಾನ್ಗಟ್ಲೆ ದುಡಿದ್ಬಿಟ್ಟು ಬಂಡವಾಳ ಹಾಕಿ ಸೈಟ್ ತಕ್ಕೊಂಡು ವರ್ಷಾನ್ಗಟ್ಲೆ ಅಲಿರಿ ಅಂತನ ಅರ್ಥ? ಮಲ್ಲಿಗೆನಗರಿ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾದಂತಹ ಬಹುಕೋಟಿ 50-50 ನಿವೇಶನದ ಹಂಚಿಕೆಯ ಹಗರಣ ಕೇವಲ ರಾಜಕಾರಣಿಗಳು, ಅಧಿಕಾರಿಗಳು, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಈಗ ಜನಸಾಮಾನ್ಯರು ಮತ್ತು ಮೈಸೂರನ್ನ ಕಟ್ತಕ್ಕಂತಹ ಬಿಲ್ಡರ್ಗಳು ಜೊತೆಗೆ ಡೆವಲಪರ್ಸ್ಗಳ ತಲೆನೋವು ಕೂಡ ಕಾರಣ ಆಗಿದೆ. ಯಾಕಂದ್ರೆ ಮೂಡ ಕೊಟ್ಟಿರ್ತಕ್ಕಂಥ ಈ ನಿವೇಶನಗಳನ್ನ ಒಂದಷ್ಟು ಜನ ಈಗಾಗಲೇ ಮಾರಾಟ ಮಾಡಿದ್ದಾರೆ. ಮಾರಾಟ ಮಾಡಿರ್ತಕ್ಕಂಥ ಸೈಟ್ಗಳನ್ನ ಒಂದಷ್ಟು ಬಿಲ್ಡರ್ಗಳು ಖರೀದಿ ಮಾಡಿ ಅಲ್ಲಿ ಮನೆಯನ್ನ ನಿರ್ಮಾಣ ಮಾಡತಕ್ಕಂಥ ಹಂತಕ್ಕೂ ಕೂಡ ಹೋಗಿದ್ದಾರೆ. ಯಾಕಂದ್ರೆ ಈಗ ವಿಶ್ವದಲ್ಲೇ ಮೈಸೂರನ್ನ ಗೂಗಲ್ ಸರ್ಚ್ ಮಾಡಿ ಬರ್ತಾರೆ. ಮೈಸೂರು ಅತ್ಯಂತ ಜನಪ್ರಿಯವಾದ ಒಂದು ಶಾಂತಯುತವಾದ ನಗರ, ಇಲ್ಲಿ ನಾವು ನಿವೃತ್ತಿ ಜೀವನವನ್ನು ನಡೆಸಬೇಕು ಅಂತ ಹೇಳಿ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ವಿಶ್ವದ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂಡವಾಳವನ್ನು ಹೂಡಲಿಕ್ಕೆ ಬರ್ತಿರ್ತಕ್ಕಂಥ ಒಂದಷ್ಟು ಕಸ್ಟಮರ್ಗಳೇನಿದ್ರು ಅವ್ರಿಗೆ ಈಗ ಸಾಕಷ್ಟು ಅನುಮಾನದ ಹುತ್ತ ಕಾಡ್ತಾ ಇದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಮೈಸೂರಿನ ಖ್ಯಾತ ಉದ್ಯಮಿಗಳು, ಬಿಲ್ಡರ್ಸ್ ಲಯನ್ ಶ್ರೀನಿವಾಸರವ್ರು ನಮ್ಮೊಟ್ಟಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನೀವು ನೋಡಿದ್ದೀರಾ, ಈಗ ಮಲ್ಲಿಗೆನಗರಿ ಮೈಸೂರ ದಸರಕ್ಕೆ ಖ್ಯಾತಿ ಆಗಿತ್ತು, ಒಳ್ಳೊಳ್ಳೆ ಕವಿಗಳಿಗೆ ಖ್ಯಾತಿ ಆಗಿತ್ತು, ಸಾಧಕರಿಗೆ ಖ್ಯಾತಿ ಆಗಿತ್ತು. ಇವಾಗ ಮೂಡಾದ 50-50 ರೇಷಿಯೋ ಏನಿದೆ, ಈ ಒಂದು ಬದಲಿ ನಿವೇಶನದ ಮಾಫಿಯಾ ಅಥವಾ ಹಂಚಿಕೆ ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇಲ್ಲಿ ಯಾರ್ದು ತಪ್ಪು, ಯಾರ್ದು ಸರಿ, ಜನಸಾಮಾನ್ಯರು ಯಾವ ರೀತಿ ಮೂಡನ ಸ್ವೀಕಾರ ಮಾಡಬೇಕು ಅನ್ನೋ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ನಿಮ್ಮ ಪ್ರಕಾರ ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಂತೇಳಿ? ನೋಡಿ, ನಾನು ಈ ಮುಖಾಂತರ ಜನಗಳಲ್ಲಿ ಹೇಳೋದು ಒಂದೇ ಸಂದೇಶ. ಪ್ರಾಧಿಕಾರ ತಪ್ಪು ಮಾಡಿಲ್ಲ ಅನ್ನೋ ಹೇಳೋಷ್ಟು ನಾವು ದೊಡ್ಡವರಲ್ಲ. ಮತ್ತು ನಾವು ಈ ಮುಖಾಂತರ ನಮ್ಮ ಒಂದು ಮನಸ್ಥಿತಿ ಮತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ನೀವು ಹೇಳ್ದಂಗೆ ಜನ ವಿಶ್ವದಾದ್ಯಂತ ಮೈಸೂರಿನ ಗೂಗಲ್ ಸರ್ಚ್ ಹಾಕ್ಕೊಂಡು ಹುಡುಕಿಕೊಂಡು ಮೈಸೂರು ಸುಂದರ ನಗರಿ, ಪೆನ್ಷನರ್ ಪ್ಯಾರಡೈಸ್ ಅಂತ ಹೆಸರುವಾಸಿಯಾಗಿದೆ. ಎಲ್ಲ ಸಹ ರಾಷ್ಟ್ರ ಮಟ್ಟದಲ್ಲಿ, ಕರ್ನಾಟಕದಲ್ಲಿ ಮತ್ತು ಪ್ರಪಂಚದಾದ್ಯಂತ ಜನಗಳು ಮೈಸೂರನ್ನು ಬಯಸೋದುಂಟು, ಮೈಸೂರನ್ನ ಇಷ್ಟಪಡೋದುಂಟು. ಎಲ್ಲರೂ ಸಹ ಮೈಸೂರಲ್ಲಿ ನಾವು ರಿಟೈರ್ಡ್ ಜೀವನವನ್ನು ಕಳಿಬೇಕು ಅನ್ನೋಂಥದ್ದು ಇಚ್ಛೆ ಪಟ್ಟಿರೋಂಥದ್ದು ನಿಮ್ಮ ಮೀಡಿಯಾಗಳಲ್ಲೂ ಸಹ ನೀವೆಲ್ಲ ಸಾಕಷ್ಟು ಬಾರಿ ಎಲ್ಲ ಮೀಡಿಯಾಗಳಲ್ಲೂ ತೋರಿಸಿದ್ದೀರಾ. ಇಂಥ ಒಂದು ಹೆಸರುವಾಸಿಯಾಗಿದ್ದಂಥ ಒಂದು ನಗರಕ್ಕೆ ಈ ಒಂದು ಕಳಂಕ ಅನ್ನೋಂಥ ಒಂದು ಕಪ್ಚುಕ್ಕಿ ಬಂದಿದೆ. ನಮಗೆ ಅದು ಅಸಮಾಧಾನ ಇದೆ. ನಾವು ಬಿಲ್ಡರ್ಸ್ಗಳು ಮತ್ತು ಈ ಥರ ಕೆಲಸಗಳಲ್ಲಿ ತೊಡಗಿರೋದ್ರಿಂದ ಮನೆ ಕೊಡ್ತೀವಿ, ಸೈಟ್ಗಳನ್ನು ಕೊಡಿಸ್ತೀವಿ, ಎಲ್ರಿಗೂ ಕೊಡಿಸಿ ಈ ರೀತಿ ಎಲ್ಲೋ ಒಂದು ಪ್ರಾಧಿಕಾರ ಮೂಡಾನೇ ಈ ಥರ ತಲೆ ತಪ್ಪಿಸೋಂಥ ಕೆಲಸ ಆಗುತ್ತೆ ಅಂತ ಅನ್ನೋದಾದರೆ ಜನಗಳು ಇನ್ಯಾರ ಮೇಲೆ ಭರವಸೆ ಇಡಬೇಕು? ಈಗ ನಾವು ಬೆಂಗಳೂರಿಂದ ಬರಲಿ, ಹುಬ್ಳಿ ಬರಲಿ, ಧಾರವಾಡ ಬರಲಿ, ಅಮೇರಿಕದಿಂದ ಫೋನ್ ಮಾಡಲಿ, ಮೈಸೂರಿಂದ ಸರ್ ಒಳ್ಳೆ ಸೈಟು ನಮಗಿದೆಯಾ ಅಂತ ಕೇಳ್ತಾರೆ. ಒಳ್ಳೆ ಸರ್ ಫಸ್ಟು ಕೇಳೋದು ಮೂಡಾನ ಅಂತ, ಮೂಡ ಅಪ್ರೂಡ ಅಂತ ಕೇಳೋದು. ಯಾಕಂದರೆ ಮೂಡ ಅಂದರೆ ಅಷ್ಟು ಒಂದು ಭರವಸೆ, ಒಂದು ನಂಬಿಕೆ. ಮೂಡ ಅಂದರೆ ಒಂದು ಕರೆಕ್ಟಾಗಿ ಮಾಡಿರ್ತಾರೆ ಅನ್ನೋಂಥದ್ದು. ಇವಾಗ ಈ ರೀತಿ ನ್ಯೂಸ್ಗಳಲ್ಲಿ, ಪತ್ರಿಕೆಗಳಲ್ಲಿ ದಿನನಿತ್ಯ ನಾವು ನೋಡ್ತಾ ಇರೋಂಥದ್ದು ಭಾಳ ಬೇಸರ ತಂದಿದೆ. ಇದರಿಂದ ಪ್ರಪಂಚದ ಜನಗಳಿಗೆ ಎಲ್ಲರಿಗೂ ಮನಸ್ಸಲ್ಲಿ ಏನೋ ಒಂದು ಭಾವನೆ, ನೆಗೆಟಿವ್ ಭಾವನೆ ಬೀರೋದಂತೂ ಸತ್ಯ.
ನೆಕ್ಸ್ಟು ಜನ ಮೂಡ ಅಂದರೆ ಸೈಟ್ ಇನ್ಯಾರ ಹತ್ರ ಹೋಗ್ಬೇಕು ಅನ್ನೋಂಥದ್ದು ಗೊತ್ತಿಲ್ಲ, ಮೂಡ ಸೈಟನ್ನು ತಗೊಳ್ಳೋಕ್ಕೆ ಭಯ ಪಡೋವಂಥ ಪರಿಸ್ಥಿತಿ ನಿರ್ಮಾಣ ಆಗೋದ್ರಲ್ಲಿ ಖಂಡಿತವಾಗ್ಲೂ ಸಂಶಯ ಇಲ್ಲ. ಸರ್, ಈಗ ನನಗೆ ಒಂದಷ್ಟು ವಿಚಾರ ಗೊತ್ತಾಯಿತು. ನೀವು ಸೇರಿದಂಗೆ ಸಾಕಷ್ಟು ಬಿಲ್ಡರ್ಸ್ಗಳು ಈಗಾಗಲೇ ಈ 50-50 ರೇಷಿಯೋನಲ್ಲಿ ಯಾರು ಭೂಮಿ ರಹಿತರು ಅಂದರೆ ಭೂಮಿಯನ್ನು ಕಳ್ಕೊಂಡಿದ್ರು, ಲ್ಯಾಂಡ್ ಲೂಸರ್ ಇದ್ದರು, ಅವ್ರಿಗೆ ಈಗಾಗಲೇ 50-50 ರೇಷಿಯೋನಲ್ಲಿ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಸೈಟ್ಗಳನ್ನು ಮೂಡ ಹಂಚಿಕೆ ಮಾಡಿ ಆಗಿದೆ. ಅದು ಕ್ರಮನೋ ಅಕ್ರಮನೋ ತನಿಖೆಯಿಂದ ಹೊರಗಡೆ ಬರುತ್ತೆ. ಬಟ್ ಅಲ್ಟಿಮೇಟ್ಲಿ ಈ 50-50 ರೇಷಿಯೋನಲ್ಲಿ ಪರಿಹಾರವಾಗಿ ಪಡೆದಂತಹ ಸೈಟ್ಗಳನ್ನು ಈಗಾಗಲೇ ಒಂದಷ್ಟು ಜನ ಮಾರಾಟವನ್ನು ಮಾಡಿದ್ದಾರೆ. ಮಾರಾಟ ಪ್ರಕ್ರಿಯೆ ಕೂಡ ಸಾಕಷ್ಟು ಜೋರಾಗಿ ನಡೀತಾ ಇದೆ. ಈ ಒಂದು 50-50 ರೇಷಿಯೋನ ಸೈಟ್ಗಳನ್ನು ತೆಗೆದುಕೊಂಡವರ ಪರಿಸ್ಥಿತಿ ಹೇಗಿದೆ? ಅವ್ರು ಏನು ಮಾಡಬೇಕು? ಬೇಸರ ಆಗುತ್ತೆ. ಏನಂದರೆ ಹಾರ್ಡ್ ಆ್ಯಂಡ್ ಅರ್ನ್ ಮನಿ, ಪ್ರತಿಯೊಬ್ಬ ಮನುಷ್ಯ ಅವರ ಜೀವನದಲ್ಲಿ ದುಡ್ದಿರೋಂಥ ಹಣನ ತಗೊಂಡು ಬಂದು ಒಂದು ನಿವೇಶನ ತಗೊಳ್ಬೇಕು, ಮನೆ ಕಟ್ಟಬೇಕು ಅನ್ನೋಂಥ ಬಹಳ ಭಾವನಾತ್ಮಕ ಸಂಬಂಧ ಅದು ಮನೆ ನಿವೇಶನ ಅನ್ನೋಂಥದ್ದು. ತಗೊಂಡು ಈ ರೀತಿ ಪರಿಸ್ಥಿತಿಗಳು ಬಂದಾಗ ಅವ್ರ ಮನಸ್ಸಲ್ಲಿ ಎಂಥ ನೋವಾಗ್ಬೋದು, ಎಂಥ ಆಘಾತ ಆಗ್ಬೋದು. ಈಗ ಮೂಢ ನಮ್ಮದೇ ಇನ್ಯಾರನ್ನು ನಂಬಬೇಕು? ಹಂಗಾರೆ ನೀವು ಕರೆಕ್ಟಾಗಿ ನೋಡಿಕೊಂಡು ತಗೊಳ್ಬೇಕಾಗಿತ್ತು ಅಂತ ಕೇಳ್ತಾರೆ. ನೋಡದೆ ಯಾರೂ ತೊಗೊಳ್ಳಲ್ಲ, 100ರಲ್ಲಿ ಒಬ್ಬರೂ ಸಹ ನೋಡದೆ ಮಾಡದೆ ತಗೊಳ್ಳಲ್ಲ. ಆಮೇಲೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಎಲ್ಲರೂ ಸಹ ಲೀಗಲ್ಗೆ ಲಾಯರ್ ಸಲಹೆಗಳು ತಕ್ಕೊಂಡೇ ತಗೋತಾರೆ, ಲೀಗಲ್ಗೆ ತೋರಿಸ್ತಾರೆ, ಅವ್ರ ಸಲಹೆ ತಕ್ಕೊಂಡೇ ಪಡ್ಕೊಂಡಿರ್ತಾರೆ. ಲಾಯರ್ಗಳು ಬೇಡ ಅಂದರೆ ಖಂಡಿತವಾಗ್ಲೂ ತಗೊಳ್ಳಲ್ಲ. ಸಾಕಷ್ಟು ಜನ ಎಲ್ಲ ಬ್ಯಾಂಕ್ಗಳಲ್ಲಿ ಲೋನು ಸಹ ಹೌಸಿಂಗ್ ಲೋನ್ಗಳನ್ನು ತಗೊಂಡಿದ್ದಾರೆ. ನಮಗೆ ತಿಳಿದಿರೋ ಮಟ್ಟಿಗೆ ಸುಮಾರು ಜನ ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಸಹ ಪ್ರಾರಂಭ ಮಾಡಿದ್ದಾರೆ, ಪ್ಲಾನ್ ಅಪ್ರೂವಲ್ ಮಾಡಿಕೊಂಡು. ಈ 50-50 ಹೌದು ಬದಲಿ ನಿವೇಶನ ಪಡ್ಕೊಂಡಿರೋಂಥವ್ರು ಸಾಕಷ್ಟು ಜನ ಪ್ಲಾನ್ ಮನೆನೂ ಪ್ರಾರಂಭ ಮಾಡಿದ್ದಾರೆ, ಸುಮಾರು ಜನ ನಿವೇಶನಗಳನ್ನು ತಗೊಂಡಿದ್ದಾರೆ. ನಮಗೆ ಗೊತ್ತಿರಂಗೆ ನಾನು ಸಹ 1-2 ಸೈಟ್ ಕೊಡ್ಸಿದ್ದೀನಿ. ಇವಾಗ ನಮ್ಮ ಮೇಲೂ ಸಹ ಅಪನಂಬಿಕೆ ಬರ್ತದೆ ಅವ್ರಿಗೆ. ನಾವು ಯಾವುದೇ ರೀತಿ ಮೋಸ ಮಾಡಬೇಕು ಅಥವಾ ಮೋಸ ಮಾಡಿಸ್ಬೇಕು ಅನ್ನೋಂಥ ಉದ್ದೇಶದಿಂದ ಮಾಡಿಲ್ಲ. ಈಗ ನಮಗೂ ಏನು ನಂಬಿಕೆ ಪ್ರಾಧಿಕಾರದಿಂದ ಬಂದರೆ ಯಾವುದೋ ಒಂದು ಗ್ರೌಂಡ್ಸಲ್ಲಿ ಈ ನಾವು ತಿಳ್ಕೊಂಡ್ರ ಮಟ್ಟಿಗೆ ಸುಪ್ರೀಂ ಕೋರ್ಟ್ ಆದೇಶ ಇತ್ತು. ಆದೇಶದ ಪ್ರಕಾರ 50-50 ಅನುಪಾತದಲ್ಲಿ ನಿವೇಶನಗಳ ಹಂಚಿಕೆ ಆಗಿದೆ ಅನ್ನೋಂಥದ್ದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಆದೇಶ ಇದೆ, ಹೈಕೋರ್ಟ್ನಲ್ಲೂ ಆದೇಶ ಇದೆ. 50-50 ರೇಷಿಯೋ ಏನಿದೆ ಇಲ್ಲಿ ನಿಜವಾದ ಲ್ಯಾಂಡ್ ಲೂಸರ್ಗೆ ಕೊಡಬೇಕು ಅನ್ನೋದು ನಿಯಮ. ಬಟ್ ಇಲ್ಲಿ ನಿಜವಾದ ಲ್ಯಾಂಡ್ ಲೂಸರ್ ಯಾರಿದ್ದ ಆತನ ಹೆಸರಿನಲ್ಲಿ ಒಂದಷ್ಟು ಮೂಡದ ಸದಸ್ಯರು, ಒಂದಷ್ಟು ಪ್ರಭಾವಿಗಳು, ಈ ಭೂಮಾಫಿಯಾ ಮಾಡ್ತಕ್ಕಂಥವ್ರು ರೈತರ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಜೆ ಪಿ ಅಥವಾ ಏನು JV ರಿಜಿಸ್ಟ್ರೇಷನ್ ಮಾಡಿ ನಂತರ ನೇರವಾಗಿ ಅವರೇ ಪರಿಹಾರ ಪಡೆದಿರ್ತಕ್ಕಂತಹ ಸಾಕಷ್ಟು ಬದಲಿ ನಿವೇಶನಗಳ ಪ್ರಕರಣಗಳು ಇಲ್ಲಿ ಚರ್ಚೆಗೆ ಬಂದಿರೋದೇ ಈ ಒಂದು ತನಿಖೆಗೆ ಅಥವಾ ಇಷ್ಟೂ ಪ್ರಕರಣವನ್ನು ತಡೆ ಹಿಡಿಯಲಿಕ್ಕೆ ಕಾರಣ ಅನ್ನೋದು ಚರ್ಚೆ ಆಗ್ತದೆ. ಹೌದು. ಅದೇನೆ ಇವಾಗ ನಾನು ಈ ಮುಖಾಂತರ ಏನು ಈ ವಿಷಯಕ್ಕೆ ಯಾವ ರೀತಿ ನಾನು ನನ್ನ ಅಭಿಪ್ರಾಯ ತಿಳಿಸ್ತೀನಿ ಅಂತಂದರೆ 50-50 ಅನುಪಾತದಲ್ಲಿ ಇಷ್ಟು ವರ್ಷಗಳ ಆದಮೇಲೆ ಅದು ಏನು ಸುಪ್ರೀಂ ಕೋರ್ಟ್ನ ತೀರ್ಮಾನದ ಪ್ರಕಾರ ಇವರು 50-50 ಅನುಪಾತದಲ್ಲಿ ಕೊಟ್ಟಿರ್ತಾರೆ ಅನ್ನೋಂಥದ್ದು ಮಾಹಿತಿ. ಇದೇ ಪ್ರಕಾರ ಈಗ ನೀವು 20 ವರ್ಷಗಳಿಂದ 30 ವರ್ಷಗಳಿಂದ ಭೂಮಿ ಕಳ್ಕೊಂಡವ್ರಿಗೆ ಹಂಗಾರೆ ಯಾಕೆ ಕೊಟ್ಟಿಲ್ಲ ಸೈಟನ್ನು? ಈಗ ಹೆಂಗಾಗ್ಬಿಡುತ್ತೆ ಅಂತಂದರೆ ಭೂಮಿ ಕಳ್ಕೊಂಡವ್ರಿಗೆ ಭೂಮಿ ಕೊಟ್ಟರೂ ತಪ್ಪು, ಕೊಡದೇ ಇದ್ರೂ ತಪ್ಪು. ಈಗ ಕೊಟ್ಟಿಲ್ಲ ಅಂತಂದರೆ 20 ವರ್ಷ ಆಯಿತು ಪ್ರಾಧಿಕಾರದಿಂದ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಈಗ ಕೊಟ್ಟಿದ್ರೆ ಈ ರೀತಿ ಹಗರಣಗಳು ಬರ್ತವೆ. ಹಗರಣಗಳು ಮಾಡಿದ್ದೀರಾ, ಆಯಿತು, ಆರೋಪ ಮಾಡಿದ್ದೀರಾ, ತನಿಖೆಗೆ ಇವಾಗ ಏನು ಆದೇಶ ಮಾಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು, ಮೊನ್ನೆ ಸಚಿವರು ಸಹ ಆದೇಶ ಮಾಡಿದ್ದಾರೆ. ಆ ತನಿಖೆ ಬಂದ ನಂತರ ತಪ್ಪಾಗಿದೆಯಾ ಸರಿಯಾಗಿದೆಯಾ ಲಾಭ ನಷ್ಟಗಳನ್ನು ವಿವರಣೆ ಬಹಿರಂಗವಾಗಿ ವ್ಯಕ್ತಪಡಿಸಲಿ. ಅದಕ್ಕಿಂತ ಮುಂಚೆ ಸುಮಾರು ಜನ ನಾವು ಇಲ್ಲಿ ಒಂದು ತುಂಬ ಇನ್ನೊಂದು ವಿಷಯ ಏನಂತಂದರೆ, ನಾವು ಎಲ್ಲ ಹೊರಗಡೆ ಹೋದಾಗ ಎಲ್ಲ ಒಂದು ಟೀ ಕುಡಿಯೋಕ್ಕೆ ಜ್ಯೂಸ್ ಕುಡಿಯೋಕ್ಕೆ ಎಲ್ಲರೂ ಆ ಕಡೆ ಹೋಟ್ಲಿಗೆ ಹೋದರೆ 3,000 ಕೋಟಿ 4,000 ಕೋಟಿ 5,000 ಕೋಟಿ 8,000 ಕೋಟಿ ಅಂದರೆ ಈ ಕೋಟಿಗೆ ಅನ್ನೋದು ಲೆಕ್ಕ ಇಲ್ಲ. ಈ ರೀತಿ ಸಾವಿರಾರು ಕೋಟಿ ಬರೀ ಬಾಯಿ ಮಾತಲ್ಲಿ ಯಾರ ಹತ್ರನೂ ಯಾವುದೇ ರೀತಿ ದಾಖಲೆಗಳಿಲ್ಲ, ಅಥವಾ ದಾಖಲೆಗಳಿದ್ದರೆ ಬಿಡುಗಡೆ ಮಾಡಿ ಅದಾದ ನಂತರ ಆರೋಪ ಖಚಿತ ಆದಮೇಲೆ ಪ್ರಶ್ನೆ ನಿಮ್ಗೆ ಕೇಳಬೇಕು. ಯಾಕಂದರೆ ನೀವು ಬಿಲ್ಡರ್ಸ್ ಇರೋದ್ರಿಂದ ಯಾವ ಏರಿಯಾದಲ್ಲಿ ಯಾವ ಭೂಮಿಗೆ ಎಷ್ಟು ವ್ಯಾಲ್ಯೂಯೇಷನ್ ಇದೆ ನಿಮಗೆ ಅಥೆಂಟಿಕ್ ಆಗಿ ಗೊತ್ತಿದೆ. ಈಗ ಅವ್ರು ಮಾಡ್ತಿರೋ ಕನಿಷ್ಠ 5,000 ಸೈಟ್ಗಳನ್ನು ಕಡಲೆಪುರಿ ಮಾರ್ದಂಗೆ ಮಾರಿದ್ದಾರೆ. ಆ ಒಂದು ಸೈಟಿನ ಮೌಲ್ಯ 2.5 ಇಂದ 4,000 ಕೋಟಿ ಅಂತ ಹೇಳ್ತಾರೆ. 5,000 ನಿವೇಶನಗಳಿಗೆ ಕನಿಷ್ಠ ಒಂದೊಂದು ಸೈಟ್ಗಳಿಗೂ ಎಷ್ಟು ಫಿಕ್ಸ್ ಮಾಡ್ತೀರಾ? 7,005 ಸ್ಕ್ವೇರ್ ಫೀಟ್ಗೆ ಅಂತ ಎಷ್ಟು ಸರ್ ವ್ಯಾಲ್ಯೂಯೇಷನ್ ಅಂದರೆ ಎಷ್ಟು ದುಡ್ಡು ಬರುತ್ತೆ ಸರ್ ಅದು ಮಲ್ಟಿಪಲ್ ಮಾಡಿದ್ರೆ? ಇವಾಗ ಏನಂತಂದರೆ 5,000 ಸೈಟ್ಗಳು ಏನು ಅಲಿಗೇಷನ್ ಮಾಡಿದ್ದಾರೆ, ಅದು ಅಲಿಗೇಷನ್ ಮಾಡಿದ್ದಾರೆ. ಇವಾಗ ಅದು ಸತ್ಯ ಆಗಿ ತನಿಖೆ ನಂತರ ಬರುವಂಥದ್ದು. ಇವಾಗ ನೀವೇನು ಈಗ ನಮ್ಮ ಅನಿಸಿಕೆ ಪ್ರಕಾರ ಪ್ರಾಧಿಕಾರದಲ್ಲಿ ಯಾವುದೇ ಕಾರಣಕ್ಕೂ ಸಹ 5,000 ನಿವೇಶನಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ.
ನಮಗಿರುವಂಥ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ಇಲ್ಲ. ಸುಮ್ಮನೆ ಹಿಟ್ ಆ್ಯಂಡ್ ರನ್ ಥರ ಕೇಸು 5,000 ಸೈಟು, ಇನ್ನೊಬ್ರು ಬಂದ್ರೆ ಹಂಗಾರೆ 8,000 ಸೈಟು ಅಂತಾರೆ, ಇನ್ನೊಬ್ರು ಬರ್ತಾರೆ 10,000 ಸೈಟು ಅಂದರೆ ಯಾವುದನ್ನು ಒಪ್ಕೊಳ್ಬೇಕು ಯಾವುದನ್ನು ತನಿಖೆಗೆ ಬಿಟ್ಟಿದ್ದಾರಲ್ವಾ. ತನಿಖೆ ಹೊರ ಬಂದ ಮೇಲೆ ಇಷ್ಟೇ, ಯಾವುದೇ ಕಾರಣಕ್ಕೂ ಆ ಥರ ಇಲ್ಲ. ಹಾಗಾದ್ರೆ ರೈತರಿಗೆ 1% ಒಂದು ಭೂಮಿನೂ ಕೊಟ್ಟಿಲ್ಲ ಅಂತಲೇ ಅರ್ಥನ. ಹಾಗಾದರೆ ನಿಜವಾದ ರೈತರು ಪಡ್ಕೊಂಡಿದ್ದಾರೋ ಇಲ್ವೋ, ಅದಕ್ಕೆ ನಮ್ಮ ಸಂತೋಷ. ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಮುಖಾಂತರ. ಯಾರೇನಾರು ನಿಜವಾದ ರೈತರಿಗೆ ಕೊನೆ ಪಕ್ಷ ಒಂದು 50% ರೈತರಿಗೆ ಏನಾದ್ರೂ ಸತ್ಯವಾಗ್ಲೂ ಅವ್ರಿಗೆ ಜಮೀನು ಹೋಗಿದ್ರೆ, ಭೂಮಿ ಕಳ್ಕೊಂಡವ್ರಿಗೆ ಹೋಗಿದ್ರೆ, ಖಂಡಿತವಾಗ್ಲೂ ದಿನೇಶ್ ಕುಮಾರ್ ಅವ್ರಿಗೆ, ಕಮಿಷನರ್ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಪರಿಹಾರ ಕೊಟ್ಟಿರೋದಕ್ಕೆ. ಯಾಕಂದರೆ 20 ವರ್ಷ 30 ವರ್ಷ ಆಗಿದ್ರೂ ಸಹ ಭೂಮಿ ಕಳ್ಕೊಂಡವ್ರಿಗೆ ಏನು ಪರಿಹಾರ ಸಿಕ್ಕಿಲ್ಲ. ಈ ಹಿಂದೆ ಬಂದಂಥ ಕಮಿಷನರ್ಗಳು ಏನೂ ಮಾಡಿಲ್ಲ, ಇವ್ರು ಮಾಡಿದ್ದಾರೆ. ಇವ್ರು ಮಾಡಿದ ಮೇಲೆ ಲೀಕೇಜಸ್ಗಳು ಇದು ಇನ್ನು ದೊಡ್ಡವ್ರ ಕೈವಾಡ ಇದ್ದು ಲೀಕೇಜಸ್ಗಳು ಆಗಿರಬಹುದು. ಎಲ್ಲವನ್ನು ನಾವು ಕಮಿಷನರ್ ಅವರು ಒಬ್ಬರ ಮೇಲೆ ಹೊಣೆ ಮಾಡಲಿಕ್ಕಾಗಲ್ಲ. ಮತ್ತು ಅವರು ಅದರಲ್ಲಿ ಒಳ್ಳೆ ಕೆಲಸ ಎಷ್ಟಾಗಿದೆ ಅನ್ನೋಂಥದ್ದು ನೋಡಬೇಕಲ್ಲ. ಬರೀ ಕೆಟ್ಟ ಕೆಲಸ ಅದ 3,000 ಕೋಟಿ 4,000 ಕೋಟಿ ಹಗರಣ ಅನ್ನೋದಾದರೆ ಬಹಿರಂಗವಾಗಿ ಹೇಳ್ತಾ ಇದ್ರಿ. ನನ್ನ ಪ್ರಶ್ನೆಗೆ ನಿಮ್ಮದು ಕ್ಲಿಯರಿಟಿ ಉತ್ತರ ಬೇಕು ಸರ್. ಇಲ್ಲೇ ಇರೋದು ವಿಚಾರ, 5,000 ಸೈಟ್ಗಳನ್ನು 50-50 ಬದಲಿ ನಿವೇಶನದ ಹೆಸರಿನಲ್ಲಿ ಬೇಕಾಬಿಟ್ಟು ಯಾರಿಗೆ ಬೇಕಾದ್ರೂ ಖಾತೆ ಮಾಡಲಾಗಿದೆ ಅನ್ನೋದು ಒಂದು ಆರೋಪ. ಎರಡನೇದು, ನಿಜವಾದ ಲ್ಯಾಂಡ್ ಲೂಸರ್ ಅವರ ಹೆಸರಿಗೆ ಈ 50-50 ಕೊಟ್ಟಿರ್ತಕ್ಕಂಥ ಪ್ರತಿಷ್ಠಿತ ಏರಿಯಾದ ಸೈಟ್ಗಳು ಖಾತೆ ಆಗಿಲ್ಲ ಅನ್ನೋದು ಎರಡನೇ ಆರೋಪ. ಮೂರನೇದು, ಈ ಇಷ್ಟು 5,000 ಸೈಟ್ಗಳ ಮೌಲ್ಯ ಬಂದು 2,500ದಿಂದ 3,000 4,000 ಕೋಟಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ 5,000 ಸೈಟ್ಗಳಿಗೆ ಇಷ್ಟು ಹ್ಯೂಜ್ ಅಮೌಂಟ್ ವ್ಯಾಲ್ಯೂಯೇಷನ್ ಇದೆಯಾ ಅಂತ? ಇಲ್ಲ ಸರ್, ಖಂಡಿತ. ನೀವು 5,000 ಸೈಟ್ಗಳನ್ನು ಹೆಂಗೆ ವ್ಯಾಲ್ಯೂಯೇಷನ್ನು 50-50 ಅನುಪಾತ ಅಂತ ನೀವೇ ಹೇಳ್ತೀರಿ. 5,000 ಅಂತಂದರೆ 5,000 ಸೈಟ್ಗಳಿಗೆ ಏನು ಯಾವ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಏರಿಯಾ, ವಿಜಯನಗರದಲ್ಲಿ ಒಂದು ರೇಟ್ ಇದೆ, ದಟ್ಟಗಳ್ಳಿಯಲ್ಲಿ ಒಂದು ರೇಟ್ ಇದೆ, ಡಿಫ್ರೆಂಟ್ ಏರಿಯಾದಲ್ಲಿ ಡಿಫ್ರೆಂಟ್ ರೇಟ್ ಇದೆ. ನೀವು ಅಂದಾಜು ಮೊತ್ತ ಅಂತ 4,000 5,000 ಕೋಟಿ 3,500 ಕೋಟಿ ಅಂತ ಹೇಳ್ತೀರಿ. ಅಷ್ಟು ನಿವೇಶನಗಳು ಬಾಕಿ ಇರಲಿಲ್ಲ ಮೈಸೂರಿನಲ್ಲಿ. ಹಾಗೊಂದು ವೇಳೆ ಇದ್ರೂ ಅದರ ಮಾಹಿತಿ ದಾಖಲಾತಿ ಕೊಟ್ಟು ತನಿಖಾ ತಂಡ ರಚನೆ ಆಗಿದೆ. ನಾವು ಇದ್ರ ಬಗ್ಗೆ ಸುಮ್ಮನೆ 1,000 ಕೋಟಿ ಅನ್ನುವಂಥದ್ದು ಹೇಳಿದ್ರೆ ತಪ್ಪಾಗುತ್ತೆ. ತನಿಖಾ ತಂಡ ವರದಿ ಬಿಡುಗಡೆ ಮಾಡಿದ್ಮೇಲೆ ಇದನ್ನು ವಾಸ್ತವಿಕ ಮೌಲ್ಯ ಗೊತ್ತಾಗೋವಂಥದ್ದು ನಮ್ಮ ಅಭಿಪ್ರಾಯ. ಸುಮ್ಮನೆ ನಾವು ಆ್ಯಕ್ಚುಲಿ ಸರ್, ನೀವು ಯಾರ ಪರವಾಗಿ ಧ್ವನಿ ಎತ್ತಿದ್ದೀರಾ ಅನ್ನೋದು ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ನೀವು ಇಲ್ಲಿ ಹಗರಣ ನಡೆದಿದ್ದರೆ ಶಿಕ್ಷೆ ಆಗಬೇಕು ಅಂತ ಧ್ವನಿ ಎತ್ತಿತಾ ಇದ್ದೀರಾ, ಅಥವಾ ಇಲ್ಲ ಅಲ್ಲಿರ್ತಕ್ಕಂಥ ಕಮಿಷನರ್ ಕರೆಕ್ಟಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಧ್ವನಿ ಎತ್ತಿತಾ ಇದ್ದೀರಾ, ನಿಜವಾದ ಲ್ಯಾಂಡ್ ಲೂಸರ್ ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ ಅನ್ನೋ ವಿಚಾರದಲ್ಲಿ ನೀವು ವಾಯ್ಸ್ ರೈಸ್ ಮಾಡ್ತಿದ್ದೀರಾ, ಅಥವಾ ಯಾರೆಲ್ಲ ಈ ಒಂದು 50-50 ಬದಲಿ ನಿವೇಶನದ ಆರೋಪವನ್ನು ಮಾಡ್ತಾರೆ, ಅದು ರಾಜಕಾರಣಿಗಳಾಗಲಿ ಬೇರೆ ಯಾವುದೇ ಸಂಘಟನೆಗಳಾಗಲಿ, ದಾಖಲೆ ಸಮೇತ ನೀವು ಆರೋಪ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಿದ್ದೀರಾ ಅಂತ? ಇವಾಗ ನಾನು ಪರ ವಿರೋಧ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರ ಪರವಾಗಿ. ಜನಸಾಮಾನ್ಯರೇನಾದರೆ ಹಾರ್ಡ್ ಆ್ಯಂಡ್ ಅರ್ನ್ ಮನಿ ದುಡ್ದಿರೋಂಥ ಹಣ ತೊಗೊಂಡು ಬಂದು ನಿವೇಶನಗಳನ್ನು ಖರೀದಿ ಮಾಡಿಬಿಟ್ಟಿದ್ದಾರೆ. ಈಗ ಮಾಡಿಬಿಟ್ಟು ಮನೆ ಪ್ರಾರಂಭ ಮಾಡಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ನಿವೇಶನ ಖರೀದಿ ಮಾಡಿ ಪ್ರಾರಂಭಿಕ ಹಂತದಲ್ಲಿ ಅರ್ಧಂಬರ್ಧ ಆಗಿರುತ್ತೆ. ಈ ಸಂದರ್ಭದಲ್ಲಿ ಇದೊಂದು ಬಾಂಬ್ ಹಾಕ್ದಂಗೆ ಹಾಕ್ಬಿಟ್ಟು ಇದೊಂದು ಹಗರಣ ಆಗಿದೆ ಅಂದ್ಬಿಟ್ಟು ನಿಲ್ಲಿಸ್ಬಿಡಿ ಅಂತಂದರೆ ಅವ್ರ ಮನಸ್ಸಿಗೆ ಅದೇ ಸಚಿವರು ಮಾಡಿದಾರಲ್ಲ, ಇವಾಗ 1 ತಿಂಗಳು ಹೋಲ್ಡ್ ಮಾಡಿ ಅಂತ. ಆಯ್ತು, ಇನ್ನೇನು ಮಾಡಲಿಕ್ಕಾಗಲ್ಲ. 1 ತಿಂಗಳಾದಮೇಲೆ ಹೋಲ್ಡ್ ಮಾಡಿದ ಮೇಲೆ ಆದರೂ ಅಟ್ಲೀಸ್ಟ್ ಕನ್ಸ್ಯೂಮರ್ಗೆ, ಈಗ ಆಲ್ರೆಡಿ ತಕ್ಕೊಂಡಿರೋಂಥವ್ರಿಗೆ ಪ್ರಾಧಿಕಾರದ ಮೇಲೆ ನಿಜವಾಗ್ಲೂ ನಂಬಿಕೆ ಉಳಿಬೇಕು ಅನ್ನೋದಾದರೆ, ಪ್ರಾಧಿಕಾರದ ಹೆಸರು ಗೌರವ ಉಳಿಬೇಕು ಅಂತಂದರೆ, ಈಗ ಆಲ್ರೆಡಿ ಪರ್ಚೇಸ್ ಮಾಡಿರೋಂಥ ಕನ್ಸ್ಯೂಮರ್ಸ್ಗಳಿಗೆ ಯಾವುದೇ ರೀತಿ ಅನಾನುಕೂಲ ಆಗಬಾರ್ದು ಅನ್ನೋಂಥದ್ದು ಮನವಿ ಅಂತ ತಲುಪಿಸ್ತೀನಿ. ಮತ್ತು ನಾನು ಇಲ್ಲಿ ಯಾರಿಗೂ ಸಹ ತಪ್ಪು ಸರಿಗಳನ್ನು ಬ್ಲೇಮ್ ಮಾಡೋದಷ್ಟು ದೊಡ್ಡವನಲ್ಲ. ಹಾಗೊಂದು ವೇಳೆ ರೈತರು ಯಾರು ಕಳ್ಕೊಂಡಿದ್ರು ಭೂಮಿ ಕಳ್ಕೊಂಡವ್ರು 20-30 ವರ್ಷ ಆದಮೇಲೆ ಸಹ ಕೊನೆ ಪಕ್ಷ ಈಗಲಾದರೂ ಬಂತಲ್ಲ ಭೂಮಿ ಅಂತ ಅವ್ರಿಗೇನೋ ಒಂದಷ್ಟು ಬಂದಿದ್ದರೆ ಅದನ್ನು ಮಾಡಿಕೊಟ್ಟಂಥ ಕೆಲಸದವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನೀವು ಹೇಳ್ತಾ ಇರೋದು, ಈಗ ಯಾರೆಲ್ಲ ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ ಅವ್ರಿಗೆ ಕಿರುಕುಳ ಕೊಡಬಾರ್ದು, ಸರ್ಕಾರ ಕಡೆಯಿಂದ ಒಂದು ಭರವಸೆಯ ಮಾತು, ಒಂದು ಆದೇಶನ ಬರಬೇಕು ಅಂತ ನೀವು ಹೇಳ್ತಿದ್ದೀರಾ? ಖಂಡಿತವಾಗ್ಲೂ ಇವಾಗ ಕಿರುಕುಳನೇ ಇದು. ಅವ್ರು ಎಲ್ಲಿಂದ ಕಷ್ಟಪಟ್ಟು ಹಣ ತಗೊಂಡು ಏನೋ ಮಾಡಿ ಲೋನ್ ತಗೊಂಡು ಸಾಲ ಮಾಡಿ ಸೈಟ್ ತಗೊಂಡಿರ್ತಾರೆ. ಈಗ ಪ್ರಾಧಿಕಾರ ಮಾಡೋದು ತಪ್ಪು ಅಂತಂದರೆ ಹೋಗಿ ಅವ್ರ ಹತ್ರ ಇಸ್ಕೊಳಕ್ಕಾಗತ್ತಾ? ಮಾರಾಟ ಮಾಡೋದ್ರ ಹತ್ರ ಇಸ್ಕೊಳಕ್ಕಾಗತ್ತಾ? ಮತ್ತು ಜನಸಾಮಾನ್ಯರು ಹಂಗಾರೆ ಇನ್ನೆಷ್ಟು ವರ್ಷ ಮತ್ತೆ ಕೋರ್ಟ್ಗೆ ಅಲಿಬೇಕಿದ್ದೀನ? ಈ ಕೋರ್ಟು ಕಚೇರಿ, ಕೋರ್ಟು ಸಾವಿರಾರು ಕೇಸ್ಗಳಿದೆ ಕೋರ್ಟ್ಗಳಲ್ಲಿ ಇವತ್ತು ಪೆಂಡಿಂಗ್ ಇರೋಂಥವು. 1000 ಇಲ್ಲ, ಲಕ್ಷ ಇರ್ಬೋದು. ಸೊ ಇವಾಗ ಬರೀ ಎಲ್ಲದಕ್ಕೂ ನಮಗೆ ಕೋರ್ಟೇ ಮೌಲ್ಯ ಅಂದರೆ ನೀವೇನು ಮಾಡ್ತೀರಾ? ಪ್ರಾಧಿಕಾರ ನಂಬಿಕೆ ಇಡಬೇಕಾ ಬೇಡವಾ ನಾವು? ಸೊ ಹಾಗಾಗಿ ನನ್ನ ಕೋರಿಕೆ ಏನಂತಂದರೆ, ಪ್ರಾಧಿಕಾರಕ್ಕಲ್ಲಾಗಲಿ ಸಚಿವರಿಗಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ನನ್ನ ಕೋರಿಕೆ ಏನಂದರೆ, ಸೋಫಾರ್ ಇಲ್ಲಿವರೆಗೆ ಯಾವ್ಯಾವುದು ರಿಜಿಸ್ಟ್ರೇಷನ್ಸ್ಗಳು ಆಗೋಗಿದ್ದಾವೆ, ನಿಜವಾದ ಕನ್ಸ್ಯೂಮರ್ನ ಗುರುತು ಮಾಡಿ ಅವ್ರಿಗೆ ನ್ಯಾಯ ಕೊಡಬೇಕಂತಂದರೆ ಪ್ರಾಧಿಕಾರದ ಮೇಲೆ ಗೌರವ ಉಳಿಬೇಕು ಅನ್ನೋದಾದರೆ, ಅವ್ರಿಗೆ ಯಾವುದೇ ರೀತಿ ಅನಾನುಕೂಲ ಆಗದೇ ಇರೋ ರೀತಿ
ಪ್ರಾಧಿಕಾರ ಕ್ರಮ ವಹಿಸ್ಕೊಳ್ಬೇಕಾಗತ್ತೆ ಅನ್ನೋದು ನನ್ನ ಒಂದು ಮನವಿ. ಈಗ ಒಬ್ಬ ಇಲ್ಲಿಗಲ್ ಆಗಿ ಪ್ರಭಾವವನ್ನು ಬೀರಿ 50-50 ರೇಷನ್ನಲ್ಲಿ ಬದಲಿ ನಿವೇಶನವನ್ನು ಆತನ ಹೆಸರು ಮಾಡ್ಕೊಳ್ತಾನೆ. ನಂತರ ತುಂಬ ಪ್ರಾಮಾಣಿಕ ಗ್ರಾಹಕರಿಗೆ ಆತ ಮಾರಿರ್ತಾನೆ. ಇಲ್ಲಿ ಯಾರಿಗೆ ಶಿಕ್ಷೆ ಆಗಬೇಕು ಸರ್? ಇಲ್ಲಿ ಇಲ್ಲಿಗಲಾಗಿ ತೊಗೊಂಡೋನಿಗೆ ಮಾಡಬೇಕಾ, ಇಲ್ಲಿಗಲಾಗಿ ಅಪ್ರೂವ್ ಮಾಡಿದ್ರು ಮಾಡಬೇಕಾ, ಇಲ್ಲಿಗಲ್ಲು ಮಾಡಿಕೊಂಡು ಮೂಡ ಸೀಲು ಸಿಗ್ನೇಚರ್ ತಂದು ಮಾರಾಟ ಮಾಡಿದಂಥ ವ್ಯಕ್ತಿಗೆ ಆಗಬೇಕಾ, ಮೂಡಾಗಬೇಕು? ಯಾರಿಗೆ ಶಿಕ್ಷೆ ಆಗಬೇಕಾ? ತುಂಬ ಚೆನ್ನಾಗಿದೆ ಪ್ರಶ್ನೆ. ನೋಡಿ, ನಾನು ಒಂದೇ ಹೇಳೋದು, ಈಗ ನಾನು ಕನ್ಸ್ಯೂಮರ್ ತೊಗೊಂಡಿದ್ದೀನಿ, ನಾನು ಹಂಗಾರೆ ನಾನು ತಗೊಂಡಿರೋದು ಪಾರ್ಟಿ ನೋಡಲ್ಲ, ಪ್ರಾಧಿಕಾರದ ಸೀಲ್ ನೋಡಿ. ಪ್ರಾಧಿಕಾರದಿಂದ ಮಾಡಿರೋಂಥವ್ರು ಮಾನ್ಯ KS ಆಫೀಸರು, ಅಧಿಕಾರಿಗಳು, ಮತ್ತು ಅವರೊಬ್ಬರೇ ಮಾಡ್ಲಿಕ್ಕೆ ಬರಲ್ಲ. ನಮ್ಗೆ ತಿಳಿದ ಮಾಹಿತಿ ಪ್ರಕಾರ ಮೂಡಾಯಿಂದ RIಯಿಂದ ಹಿಡಿದು ಎಡಬಲಿಯಿಂದ ಹಿಡಿದು ಅದು 7-8 ಜನಕ್ಕೆ TPMಯಿಂದ ಹಿಡಿದು 7-8 ಜನಕ್ಕೆ ಅದು ವರ್ಗಾವಣೆ ಆಗಿ ಎಲ್ಲರದು ಸಿಗ್ನೇಚರ್ ಆಗೇ ಬರುವಂಥದ್ದು ನಾನು ತಿಳಿದಿದ್ದೀನಿ ಮಾಹಿತಿ. ಸೊ ಇವೆಲ್ಲರನ್ನು ಸೇರಿಕೊಂಡು ಮಾಡಿದ ಮೇಲೆ ಎಲ್ಲ ಒಂದು ಬರೋವಂಥ ಸೈಟ್ಗಳಿಗೆ ಒಂದು ನ್ಯಾಯಬದ್ಧವಾಗಿರುತ್ತೆ ಅನ್ನೋಂಥದ್ದು ನಾನು ನಂಬಿದ್ದೀನಿ. ಅದನ್ನು ನೋಡಿ ನಾನು ತಗೊಂಡಿದ್ದೀನಿ. ಪಾರ್ಟಿ ನೋಡೋದಕ್ಕಿಂತ ಡಾಕ್ಯುಮೆಂಟ್ ನೋಡಿದ್ದೀವಿ ನಾವು. ಡಾಕ್ಯುಮೆಂಟಲ್ಲಿ ಏನಿತ್ತು, ಡಾಕ್ಯುಮೆಂಟ್ ಪ್ರಾಧಿಕಾರದಿಂದ ಕೊಟ್ಟಿರೋದು, ಪ್ರಾಧಿಕಾರದಿಂದ ಕೊಟ್ಟಿದ ಮೇಲೆ ನಮ್ಮ ಮನಸ್ಸುಗಳಿಗೂ ಸಹ ಈಗ ಅದೇ ಪ್ರಾಧಿಕಾರ ಏನು ಡಾಕ್ಯುಮೆಂಟ್ ರಿಲೀಸ್ ಮಾಡಿತ್ತು ಆ ಒಂದು ಆದೇಶವನ್ನು ರದ್ದು ಮಾಡ್ತೀವಿ, ಇಲ್ಲಿಗಲ್ ಆಗಿದ್ರೆ ಇಷ್ಟು ಪ್ರೋಸೆಸ್ಸು 2 ವರ್ಷಗಳಿಂದ ಏನೆಲ್ಲ ಇಲ್ಲಿಗಲ್ ಆಗಿ ಮಾಡಿದ್ದಾರೆ 50-50 ರೇಷಿಯೋ ಅದನ್ನು ರದ್ದು ಮಾಡ್ತೀವಿ ಅಂತೇಳಿ ಸರ್ಕಾರ ಸುತ್ತೋಲೆ ಹೊಡಿಸಿದ್ಮೇಲೆ ಮೂಡ ಕೊಟ್ಟಂಥ ಡಾಕ್ಯುಮೆಂಟ್ಗೆ, ಮೂಡ ಕೊಟ್ಟಿರ್ತಕ್ಕಂಥ ಸೀಲು ಸಿಗ್ನೇಚರ್ಗೆ ಎಲ್ಲಿ ವ್ಯಾಲ್ಯೂಸ್ ಉಳ್ಕೊಳ್ಳುತ್ತೆ ಸರ್? ಆಯಿತು, ವ್ಯಾಲ್ಯೂ ಉಳ್ಕೊಳ್ಳಿಲ್ಲ ಅಂದರೆ ಹಂಗಾರೆ ನಾವು ಜನಸಾಮಾನ್ಯರು ಎಲ್ಲಿಗೆ ಹೋಗ್ಬೇಕು, ಇನ್ನೆಲ್ಲಿಗೆ ಹೋಗ್ಬೇಕಂತ ನೀವೇ ಉತ್ತರ ಕೊಡಿ. ಈಗ ಆಯಿತು, ಈಗ ಏಕಾಏಕಿ ರದ್ದು ಮಾಡಿದ್ರು, ಅದೇನೋ ಹೆಚ್ಚು ಕಡಿಮೆ ಫ್ರಾಡೇ ಆಗಿತ್ತು ಅಂತಲೇ ಇಟ್ಕೊಳ್ಳೋಣ, ಕಾನೂನು ಉಲ್ಲಂಘನೆ ಮಾಡಿದ್ರು ಅಂತಲೇ ಇಟ್ಕೊಳ್ಳೋಣ. ಆಯಿತು, ಆ ಕಾನೂನು ವಿಷಯವಾಗಿ ನಾವು ಹೋರಾಟ ಮಾಡೋವಂಥ ದೊಡ್ಡವರು ಅಲ್ಲ, ಅದು ಬೇಡ ನಮಗೆ. ನಾನು ಇಷ್ಟೇ ನನ್ನ ಕೋರಿಕೆ, ಕನ್ಸ್ಯೂಮರ್ಗೆ ಏನು ನೀವು ಇದನ್ನು ಕೊಡ್ತೀರಿ ಹೇಳಿ, ನ್ಯಾಯ ಕೊಡ್ತೀರಿ ಹೇಳಿ. ಈಗ ಕನ್ಸ್ಯೂಮರ್ ನೋಡೋದೇನು ಹೇಳಿ, ಪ್ರಾಧಿಕಾರನ ಈಗ ಅವಾಗಲೇ ಹೇಳಿದ್ನಲ್ಲ, ಇದು ಇಲ್ಲಿಂದಲ್ಲ, ಪ್ರಪಂಚದ ಮೂಲೆಯಿಂದ ಕುತ್ಕೊಂಡು ಫಸ್ಟ್ ಕೇಳೋದೇನು ಗೊತ್ತಾ, ಮೂಡಾಯಿಂದ ಸೀಲ್ ಬಿತ್ತು, ಮೂಡಾಯಿಂದ ಸೈನ್ ಆಯಿತು ಅಂತಂದರೆ ಎಲ್ಲೋ ಒಂದು ನಂಬಿಕೆ, ಹೋಪ್ಸು. ಸೊ ಈಗ ಅದೇ ಭರವಸೆ ಕಳ್ಕೊಳ್ಳೋಂಥದ್ದು ವಿಷಯದಾದರೆ ಇನ್ಯಾರನ್ನು ನಂಬಬೇಕು? ನಾವು ನೋಡೋದು ಪ್ರಾಧಿಕಾರದ ಡಾಕ್ಯುಮೆಂಟ್, ಪ್ರಾಧಿಕಾರದಿಂದ ನೀಟಾಗಿ ಬಂದಿದೆ ಅನ್ನೋಂಥದ್ದು ನಂಬಿರ್ತೀವಿ. ಆಯಿತು, ಪ್ರಾಧಿಕಾರದಿಂದ ಮೋಸನೇ ಆಗಿದೆ ಅಂತ ಇಟ್ಕೊಳ್ಳೋಣ, ಅವರು ಡಾಕ್ಯುಮೆಂಟು ಸೃಷ್ಟಿ ಮಾಡೇ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಹಂಗಾರೆ ನಾವು ಇನ್ಯಾರು ನಂಬಬೇಕು ಹೇಳಿ? ಇನ್ನು ಯಾರು ಮೊರೆ ಹೋಗಬೇಕು? ನಾವು ನ್ಯಾಯ ಯಾರ ಹತ್ರ ಕೇಳಬೇಕು? ಮತ್ತೆ ನಮಗೆ ಕೋರ್ಟ್ಗೆ ಹೋಗ್ಬೇಕಾ? ಕೋರ್ಟ್ಗೆ ಹೋಗ್ಬಿಟ್ಟು ವರ್ಷಾನುಗಟ್ಟಲೆ ದುಡಿದ್ಬಿಟ್ಟು ಬಂಡವಾಳ ಹಾಕಿ ಸೈಟ್ ತಗೊಂಡು ವರ್ಷಾನುಗಟ್ಟಲೆ ಅಲಿರಿ ಅಂತನ ಅರ್ಥ? ಯಾರ ಹತ್ರ? ಇವಾಗ ನಾವು ಖರೀದಿ ಮಾಡಿಬಿಟ್ಟಿದ್ದೀವಿ ಸರ್, ಮನೆ ಕಟ್ಟಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ, ಯಾರ ಹತ್ರ ಹೋಗ್ಬೇಕು ಹೇಳಿ? ಪ್ರಾಧಿಕಾರ ಮೋಸ ಮಾಡ್ತಾ, ಪ್ರಾಧಿಕಾರ ತಪ್ಪು ಮಾಡ್ತಾ, ಅವ್ರು ಮಾಡಿದ್ದಾರೆ ಇವ್ರು ಮಾಡಿಲ್ಲ ಅಂತ ಗೊತ್ತಿಲ್ಲ. ನಾನು ನೋಡಿದ್ದು ಪ್ರಾಧಿಕಾರದ ಅವರೇ ಹೇಳಬೇಕು. ಜನಸಾಮಾನ್ಯರು ಈಗ ಒಬ್ಬರೇ ತಗೊಂಡಿಲ್ಲ, ಇಬ್ಬರೇ ತಗೊಂಡಿಲ್ಲ, ಎಷ್ಟೊಂದು ಜನ ತಗೊಂಡಿರ್ತಾರೆ ಸರ್. ಎಲ್ಲರನ್ನೂ ಪರಿಶೀಲನೆ ಮಾಡಲಿ, ತಗೊಂಡಿರೋರು ಯಾರ ಜಿನಾನ್ ಬಯ್ಯಾರ ಏನು ಅಂತ ಅಂದ್ಬಿಟ್ಟು ಅವರೆಲ್ಲ ಸಾಲ ತಗೊಂಡು ಮಾಡಿರ್ತಾರೆ. ಏನೋ ಆಸೆಗಳಿಟ್ಕೊಂಡು, ಕನಸುಗಳಿಟ್ಕೊಂಡು, ಮೂಡೋದ ಸೈಟು ಓಕೆ, ಮೂಡೋದಂದರೆ ಆಯಿತು ಓಕೆ ಅನ್ನೋಂಥ ಭರವಸೆ ಮೇಲೆ ಮಾಡಿರ್ತಾರೆ. ಬೇಕಾದಷ್ಟು ಜನ ತಗೊಂಡು ಇವಾಗ ಇವ್ರು ಎಷ್ಟು ಜನ ತಗೊಂಡಿದ್ರೆ ನಿಜವಾದ ಕನ್ಸ್ಯೂಮರ್ನ ಐಡೆಂಟಿಫೈ ಮಾಡಿ. ಈಗ ದೇವರೇ ಮೋಸ ಮಾಡಿದ್ರೆ ನಾವು ಇನ್ಯಾರ ಹತ್ರ ಹೋಗೋಣ ಹೇಳಿ? ನೋಡಿದ್ರೆ ವೀಕ್ಷಕರೇ, ಇದಿಷ್ಟು ಉದ್ಯಮಿಯೊಬ್ಬರ ಮನದಾಳದ ಮಾತು. ಒಬ್ಬ ಗ್ರಾಹಕ ಮೂಡ ಸೀಲು ಸಿಗ್ನೇಚರ್ ಇರ್ತಕ್ಕಂಥ ಒಂದು ನಿವೇಶನವನ್ನು ತೆಗೆದುಕೊಂಡ ಬಳಿಕ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾರೆ ಅನ್ನೋದಕ್ಕೆ ಇವರ ಉತ್ತರದಲ್ಲೇ ಎಲ್ಲ ವಿಚಾರಗಳು ಅಡಗಿದೆ. ಯಾಕಂದರೆ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಯಾಕಂದರೆ ಹೇಳಿ ಕೇಳಿ ನಮ್ಮನ್ನು ಆಳಿದಂತಹ ಆಳರಸರು ಮೈಸೂರ ರಾಜರುಗಳೇನಿದ್ರು ಅವರು ಮೈಸೂರಿನಲ್ಲಿ ನಿಜವಾದ ಬಡವರುಗಳಿಗೆ, ಮನೆ ಇಲ್ದೇವ್ರಿಗೆ, ನಿವೇಶನ ಇಲ್ದೇವ್ರವ್ರಿಗೆ ನಿವೇಶನಗಳನ್ನು ಕೊಟ್ಟು ಮನೆಯನ್ನು ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಮೂಡವನ್ನು ಬಿಲ್ಡ್ ಮಾಡಿ ಹೋಗಿದ್ರು ನಮ್ಮ ರಾಜರು. ಆದರೆ ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳು ಈ ಮೂಡಾದಲ್ಲಿ ಸದಸ್ಯರಾಗಿ, ಅಧ್ಯಕ್ಷರಾಗಿ ಕುಳಿತುಕೊಂಡ ಬಳಿಕ ಕೇವಲ ಉಳ್ಳವರ ಪಾಲಾಗ್ತಾ ಇದೆ, ಬಿಸ್ನೆಸ್ ಮ್ಯಾನ್ಗಳ ಪಾಲಾಗ್ತಾ ಇದೆ, ರಾಜಕಾರಣಿಗಳ ಶೈಲಗಳ ಪಾಲಾಗಿ ನಮ್ಮ ಮೈಸೂರಿನ ಪ್ರತಿಷ್ಠಿತ ಏರಿಯಾದ ಸೈಟ್ಗಳು ಮಾರಾಟ ಆಗ್ತಿದೆ. ಆದರೆ ಇಲ್ಲಿ ನಿಜವಾಗ್ಲೂ ಕನಸನ್ನು ಹೊತ್ತು ಮೈಸೂರಿನಲ್ಲಿ ಒಂದು ಮನೆ ಕಟ್ಕೋಬೇಕು ಅಂತೇಳಿ ಸೈಟನ್ನು ಖರೀದಿ ಮಾಡಿರ್ತಕ್ಕಂತಹ ಬಿಲ್ಡರ್ಸ್ಗಳಿರ್ಬೋದು, ಜನಸಾಮಾನ್ಯರು ಈಗ ಆಕಾಶವನ್ನ ನೋಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ಮೂಡ ಅಂದರೆ ದೇವರು ಅಂತ ಹೇಳಿದ್ವಿ, ದೇವರೇ ಮೋಸ ಮಾಡಿದ್ರೆ ನಾವು ಯಾರ ಹತ್ರ ಪರಿಹಾರ ಕೇಳಬೇಕು ಎನ್ನುವ ಒಂದು ಆತಂಕವನ್ನು ಹೊರ ಹಾಕಿದರೆ ಆದಷ್ಟು ಬೇಗ ಈ ಒಂದು ಮೂಡದ ಹಗರಣ ಏನಿದೆ, ಈ ಒಂದು ಬದಲಿ ನಿವೇಶನದ ಮಾಫಿಯಾ ಏನಿದೆ, ಇದಕ್ಕೆ ಸೂಕ್ತವಾಗಿ ಬ್ರೇಕ್ ಹಾಕಿ ಸೂಕ್ತ ತನಿಖೆಯನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.